ಇನ್ನು ಹಾವೇರಿಯಲ್ಲಿ ಕೊಟ್ಟ ಸಾಲವನ್ನ ವಾಪಸ್ ಕೊಡದಿದ್ದಕ್ಕೆ ಮನೆಗೆ ಬೀಗವನ್ನ ಜಡಿಯಲಾಗಿದೆ. ರಾಣೆಬೆನ್ನೂರು ತಾಲೂಕಿನ ಹಿಲದಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸೋಮಲಿಂಗಪ್ಪ ಮನೆಗೆ ಬೀಗ ಹಾಕಿ ಹಣವನ್ನ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕುಟುಂಬವನ್ನ ಹೊರಗೆ ಹಾಕಿದ್ದಾರೆ ಫೈನಾನ್ಸ್ ಸಿಬ್ಬಂದಿಗಳು. ಈ ಸಂದರ್ಭದಲ್ಲಿ ಎಲ್ಲಾ ಕುಟುಂಬದವರು ಕೂಡ ಹೊರಗಡೆ ಬಂದಿರುವಂತದ್ದು. ಕೋರ್ಟ್ ಆದೇಶವನ್ನ ತಂದು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿಗಳು. 7 ಲಕ್ಷಕ್ಕೂ ಅಧಿಕ ಸಾಲವನ್ನ ಪಡೆದುಕೊಂಡಿದ್ರು ಸೋಮಲಿಂಗಪ್ಪ. ಹಾಗಾಗಿ ಎಷ್ಟು ಬಾರಿ ಕೇಳಿದ್ರು ಕೂಡ ಸಾಲವನ್ನ ವಾಪಸ್ ಕೊಡದಲೇ ಇದ್ದಿದ್ದಕ್ಕೆ ಇದೀಗ ಮನೆಗೆ ಬೀಗವನ್ನ ಜಡಿದಿರುವಂತದ್ದು. ರಾಣೆಬೆನ್ನೂರು ತಾಲೂಕಿನ ಹಿಲದಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸೋಮಲಿಂಗಪ್ಪ ಮನೆಗೆ ಬೀಗ ಹಾಕಿ ಹಣ ವಸೂಲಿಗೆ ಮುಂದಾಗಿದ್ದಾರೆ ಫೈನಾನ್ಸ್ ಸಿಬ್ಬಂದಿಗಳು. ಕುಟುಂಬದವರನ್ನ ಹೊರಗಡೆ ಕಳಿಸಿ ಫೈನಾನ್ಸ್ ಸಿಬ್ಬಂದಿಗಳು ಮನೆಗೆ ಬೀಗವನ್ನ ಜಡಿದಿರುವಂತದ್ದು. ಕೋರ್ಟ್ ಆದೇಶವನ್ನ ತಂದು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಇದೀಗ ಫೈನಾನ್ಸ್ ಸಿಬ್ಬಂದಿಗಳು ಮುಂದಾಗಿದ್ದಾರೆ. 7 ಲಕ್ಷಕ್ಕೂ ಅಧಿಕ ಸಾಲವನ್ನ ಪಡೆದುಕೊಂಡಿದ್ರು ಸೋಮಲಿಂಗಪ್ಪ. ಎಷ್ಟು ಬಾರಿ ಹೋಗಿ ಕೇಳಿದ್ರು ಕೂಡ ಸಾಲವನ್ನ ಹಿಂತಿರುಗಿಸ್ತಿರ್ಲಿಲ್ಲ. ಹಾಗಾಗಿ ಫೈನಾನ್ಸ್ ಸಿಬ್ಬಂದಿಗಳು ಕಾನೂನು ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಂಡು ಬಂದು ಕೋರ್ಟ್ ಆದೇಶವನ್ನ ತಂದು ಮನೆಗೆ ಬೀಗವನ್ನ ಜಡಿದಿದ್ದಾರೆ. ಮನೆಯಲ್ಲಿದ್ದಂತಹ ಕುಟುಂಬಸ್ಥರನ್ನ ಹೊರಗಡೆ ಕಳಿಸಿ ಇದೀಗ ಮನೆಗೆ ಬೀಗವನ್ನ ಹಾಕಿರುವಂತದ್ದು. 7 ಲಕ್ಷಕ್ಕೂ ಅಧಿಕ ಸಾಲವನ್ನ ತೆಗೆದುಕೊಂಡಿದ್ದಂತೆ ಈತ. ಎಷ್ಟು ಬಾರಿ ಕೇಳಿದ್ರು ಕೂಡ ಸಾಲವನ್ನ ಹಿಂತಿರುಗಿಸಿಲ್ಲ ಅಂತ ಇದೀಗ ಮನೆಗೆ ಬೀಗವನ್ನ ಜಡಿಯಲಾಗಿದೆ. ಫೈನಾನ್ಸ್ ಸಿಬ್ಬಂದಿಗಳು ಇದೀಗ ಮನೆಗೆ ಬೀಗವನ್ನ ಹಾಕಿದ್ದಾರೆ. ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಹಿಲದಹಳ್ಳಿಯಲ್ಲಿ ಘಟನೆ ಸಂಭವಿಸಿದೆ.